ನಮಸ್ಕಾರ ಸ್ನೇಹಿತರೆ. ನಾವು ಈ ದಿನ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದೇವೆ. ಈ ವಿಜಯನಗರ ಸಾಮ್ರಾಜ್ಯ ಎಷ್ಟು ಅದ್ಭುತವಾಗಿದೆ ಅಂತಂದರೆ ನೋಡಲು ನಮ್ಮ ಕಣ್ಮನಗಳು ಸಾಲದು ಅನ್ನೋದೇ ನನ್ನ ಒಂದು ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಅಷ್ಟು ವೈಭವಿತವಾಗಿ ಈ ಒಂದು ಸಾಮ್ರಾಜ್ಯ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಹರಿಹರ ಬುಕ್ಕರು ಅದು ಯಾವ ರೀತಿ ಕಟ್ಟಿದ್ರೋ, ಅದಾದಮೇಲೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಎಷ್ಟು ಅದ್ಭುತವಾಗಿ ಯಶ ಸಾಧನೆಗಳನ್ನು ಕಾಣ್ತು ಅಂತಂದರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಇವತ್ತು ಕೂಡ ರಾರಾಜಿಸುತ್ತಾ ಇದೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ನೇಹಿತರೆ, ಈ ಒಂದು ವಿಜಯನಗರ ಸಾಮ್ರಾಜ್ಯ, ಈ ಸಾಮ್ರಾಜ್ಯದ ಒಂದು ಪ್ರಸಿದ್ಧವಾದಂತಹ ದೊರೆ ಯಾರಪ್ಪ ಅಂತಂದರೆ ಕೃಷ್ಣದೇವರಾಯರ ಕಾಲದಲ್ಲಿ ಬಹಳನೇ ಅದ್ಭುತವಾಗಿ ಡೆವಲಪ್ಮೆಂಟನ್ನು ಕಂಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾವಿಲ್ಲೆಲ್ಲ ನೋಡ್ತಾ ಇರ್ಬೋದು. ಈಗ ನೋಡಿ, ಇದು ಲೋಟಸ್ ಮಹಲ್ ಇರೋವಂಥ ಒಂದು ಪಾರ್ಕು ನೋಡಿ. ಆ ಲೋಟಸ್ ಮಹಲ್ಲು ನಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಈ ಯಾವ ಟೆಕ್ನಾಲಜಿ ಇಲ್ದಿದ್ದಂತಹ ಕಾಲದಲ್ಲಿ ಹೇಗೆ ಆಗಿನ ಜನ ಈ ಬಿಲ್ಡಿಂಗ್ಗಳ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂತ ಅಂದರೆ ಅದ್ಭುತನೇ ಸರಿ. ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಅವು ಎಷ್ಟು ಶಾಶ್ವತವಾಗಿದ್ದಾವೆ ಅಂತಂದರೆ ಅವು ನಮ್ಮ ಕಣ್ಣೆದುರಿಗೆ ಇರುವಂಥ ನೈಜ ಸಾಕ್ಷಿಗಳು. ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಕಟ್ಟಿದಂಥ ಬಿಲ್ಡಿಂಗ್ಗಳಿಗೆ ಆಯಸ್ಸು ಒಂದು 50 ವರ್ಷ ಮ್ಯಾಕ್ಸಿಮಮ್ ಇದ್ದರೆ ಇರ್ಬೋದಷ್ಟೇ. ಆವಾಗಿನ ಕಾಲದಲ್ಲಿ ಈಗಿರುವಂತಹ ಸಿಮೆಂಟು ಆ ರೀತಿ ಫೆಸಿಲಿಟಿ ಏನೂ ಇರಲೇ ಇಲ್ಲ. ಅಂಥ ಕಾಲದಲ್ಲಿ ನೋಡಿ ಹೇಗೆ ಈ ರೀತಿಯ ಒಂದು ಕಲೆಗಳನ್ನು ಮಾಡ್ತಾಯಿದ್ರು. ಈ ಲೋಟಸ್ ಮಹಲ್ ನೋಡಿ ಎಷ್ಟು ವಿಶಾಲವಾಗಿ, ಎಷ್ಟು ಸುಂದರವಾಗಿದೆ. ಸ್ನೇಹಿತರೆ, ನಾನು ಏನು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಂಥ ಒಂದು ಏನು ನಮ್ಮ ಇತಿಹಾಸ ಇದೆ, ಅಂತಹ ಒಂದು ರಾಜ್ಯಗಳಾಗಿರ್ಬೋದು, ಅಲ್ಲಿನ ಒಂದು ಕಲೆಗಳಾಗಿರ್ಬೋದು, ಅದ್ಭುತವಾಗಿ ನಾವು ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗಿದೆ. ಏಕೆಂತಂದರೆ ಇತಿಹಾಸ ಅರಿತವ ಮುಂದೆ ಇತಿಹಾಸವನ್ನು ಸೃಷ್ಟಿಸ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇತಿಹಾಸವನ್ನು ನಾವು ಅರ್ಥ ಮಾಡ್ಕೊಬೇಕು. ಹಾಗೆ ಇತಿಹಾಸಗಳ ಜೊತೆಯಲ್ಲಿ ಅವುಗಳಿಂದ ಒಳ್ಳೊಳ್ಳೆ ಪಾಠಗಳನ್ನ ಕೂಡ ನಾವು ಅರಿಬೇಕಾಗುತ್ತೆ. ಆಗಿನ ಕಾಲದಲ್ಲಿ ನೋಡಿ, ಬಾವಿ ನೀರಿನಕ್ಕೆ ಯಾವ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರು, ಹಾಗೆ ಮತ್ತು ರಕ್ಷಣಾ ವ್ಯವಸ್ಥೆಗಾಗಿ ಒಂದು ಕಾಂಪೌಂಡ್ ಗೋಡೆಗಳನ್ನ ಯಾವ ರೀತಿ ಒಂದು ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ಎಷ್ಟು ಆಗಿನ ಕಾಲದ ಜನರ ಆಲೋಚನೆ ಇತ್ತು ನೋಡಿ. ಇಲ್ಲಿನ ಗುಮ್ಮಟಗಳು ಯಾವ ರೀತಿ, ಗುಮ್ಮಟಗಳಲ್ಲಿನ ಕಲಾ ಶೈಲಿಯನ್ನು ಕಾಣ್ಬೋದು. ಇವತ್ತೆಲ್ಲ ಮನೆಗಳಿಗೆಲ್ಲ POP ಈ ರೀತಿ ಎಲ್ಲ ನಾವು ನೋಡ್ತೀವಿ. ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ ನೋಡಿ. ಇಲ್ಲಿ ಒಂದು ಏನು ಕಾಣ್ತಾ ಇದ್ದೀರಾ, ನೀರನ್ನು ಯಾವ ರೀತಿ ನಾವು ಈಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಅಂತ ನೋಡ್ತೀವಿ. ಆವಾಗ ಯಾವ ರೀತಿ ಸ್ವಿಮ್ಮಿಂಗ್ ಪೂಲ್ನ ನಿರ್ಮಾಣ ಮಾಡಿದ್ದಾರೆ ನೋಡಿ ಈ ಜಾಗದಲ್ಲಿ. ಅಲ್ಲಿ ಯಾವ ರೀತಿ ನೀರು ಬರಬೇಕು, ಯಾವ ರೀತಿ ನೀರು ವೇಸ್ಟ್ ವಾಟ್ರು ಆಚೆ ಹೋಗಬೇಕು, ಆ ರೀತಿ ಟೆಕ್ನಾಲಜಿ ಇಲ್ದಂಥ ಕಾಲದಲ್ಲೇ ಎಂತೆಂಥ ಇಂಜಿನಿಯರ್ಸ್ ಇದ್ದರು ನಮ್ಮ ದೇಶದಲ್ಲಿ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಇದರಿಂದ ನಮ್ಮ ಬಗ್ಗೆ ಇನ್ನೊಂದಷ್ಟು ಗೌರವ ಭಾವನೆಗಳು ಇನ್ನೂ ಬೆಳಗುತ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದೆಲ್ಲ ಆವಾಗ ರಾಣಿಯ ಸ್ನಾನಗೃಹ ಅಂತೆ, ಎಷ್ಟು ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ಕಲೆ ಒಳಗಿರೋ ಒಂದು ಅಭಿಮಾನ ಕಾಣ್ಬೋದು. ಹಾಗೆ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡಬೇಕು ಅಂದರೆ ಎಷ್ಟು ಖುಷಿ ಇರುತ್ತಲ್ವೇ. ಅದೇ ರೀತಿ ನೋಡ್ಬೋದು ಇಲ್ಲಿ ನಮಗೆ ಸಂಗೀತ ಮಹಲ್. ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಸಂಗೀತ ಕೇಳುತ್ತಂತೆ. ನಾನು ನನ್ನ ಒಂದು ಕನ್ನಡ ಇದರಲ್ಲಿ ಸಿನಿಮಾದಲ್ಲಿ ಕೇಳಿರೋ ಹಾಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತೇಳ್ಬಿಟ್ಟು ಹಂಪಿ ಒಳಗೆ ಒಂದು ಸಿನಿಮಾವನ್ನು ಚಿತ್ರಣ ಮಾಡಿದ್ದಾರೆ. ನೀವು ಆ ಸಿನಿಮಾವನ್ನು ಹುಡುಕಿ ನೋಡಿ. ಆಗ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅದರಲ್ಲಿ. ಅಂಥ ಒಂದು ವಿಚಾರ ಇರೋಂಥ ಒಂದು ಈ ಸಂಗೀತದ ಮಹಲನ್ನು ನಾವಿಲ್ಲಿ ಗಮನಿಸ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಇಲ್ಲಿನ ಪ್ರತಿಯೊಂದು ಕಂಬಗಳಲ್ಲೂ ಕೂಡ ಸಂಗೀತ, ಅಂದರೆ ಕಲ್ಲಿನಲ್ಲಿ ಸಂಗೀತವನ್ನು ಉತ್ಪತ್ತಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಇಂಥ ಎಷ್ಟೊಂದು ಮಾನ್ಯುಮೆಂಟ್ಗಳು ಜಗತ್ತಿನಾದ್ಯಂತ ಕಾಣ್ಬೋದು ನಾವು. ಅದರಲ್ಲಿ ನಮ್ಮ ಈ ಕರ್ನಾಟಕದಲ್ಲಿ ಈ ಹಂಪಿಯಲ್ಲಿ ನೋಡೋದಿದೆಯಲ್ಲ, ಬಹಳನೇ ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಕಲ್ಲಿನ ರಥ, ನಮ್ಮ ಒಂದು ನೋಟಿನಲ್ಲಿ ಕೂಡ ಈ ಕಲ್ಲಿನ ರಥವನ್ನು ನಾವು ಕಾಣ್ಬೋದು. ಅಂಥ ಒಂದು ಕಲ್ಲಿನ ರಥ ಹತ್ರದಿಂದ ನಾನು ವೀಕ್ಷಣೆಗೆ ಬಂದಾಗ ನೋಡಿದ್ದು
ಭಾಳನೇ ಖುಷಿ ಅನಿಸ್ತು. ಹಾಗೆ ಈ ಹಂಪಿಯನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಕೇವಲ ಒಂದು ದಿವಸದಲ್ಲಿ ಸಾಧ್ಯ ಆಗಲ್ಲ. ಯಾಕೆ ಅಂತಂದರೆ ಇದು 2 ರಿಂದ 3 ದಿವಸಗಳಾದರೂ ಬೇಕಾಗ್ತದೆ. ಇದೊಂದು ಆವಾಗಿನ ವಿಠಲ ಟೆಂಪಲ್ಲು, ಆ ಒಂದು ಆವರಣ ಎಷ್ಟು ವಿಶಾಲವಾಗಿದೆ ನೋಡಿ. ಈ ಹಂಪಿಗೆ ಬಂದಾಗ ನಾವು ಏನೆಲ್ಲ ವಿಚಾರಗಳು ಕಾಣ್ಬೋದು. ಹಂಪಿ ಬಜಾರು, ಆನೆ ಲಾಯ, ಈ ಥರ ಎಷ್ಟೊಂದು ನಾವು ಕಾಣ್ಬೋದು ಅಂತಂದರೆ ಸ್ನೇಹಿತರೆ ಬಣ್ಣಿಸಲು ಅಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿನ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಕೆತ್ತನೆಗಳನ್ನ ನೋಡ್ಬೋದು. ಆ ಕೆತ್ತನೆಗಳಲ್ಲಿ ಒಂದೊಂದು ಪುಸ್ತಕವೇ ಅಡಗಿದೆ. ನಾವು ಈ ಕೆತ್ತನೆಗಳನ್ನ ಗಮನಿಸ್ತಾ ಹೋದಾಗ ಅದು ಬರೀ ಕೆತ್ತನೆ ಅಲ್ಲ, ನಾವಲ್ಲಿ ವಿಸಿಟ್ ಮಾಡಿದಾಗ ನಮ್ಗೆ ಏನು ವಿಚಾರ ಗೊತ್ತಾಗುತ್ತಪ್ಪ ಅಂತಂದರೆ ಅದು ಜೀವನದ ಪ್ರತಿಯೊಂದು ಪಾಠ ಈ ರೀತಿ ಇರಬೇಕು ಅನ್ನೋದನ್ನ ಆ ಕಲ್ಲಿನ ಕೆತ್ತನೆಗಳಲ್ಲಿ ವ್ಯಕ್ತಪಡಿಸಿರ್ತಾರೆ. ಅಂದರೆ ಕಲೆಯಲ್ಲಿ, ಅಂದರೆ ಒಂದು ಕಲೆ, ಒಂದು ಚಿತ್ರಕಲೆ ಒಂದು ಪುಸ್ತಕದಷ್ಟೇ ವಿಚಾರವನ್ನು ಹೊಂದಿರುತ್ತಂತೆ. ಅದನ್ನು ಒಳಹೊಕ್ಕು ಅರಿತಾಗ ಮಾತ್ರ ನಮಗೆ ಆ ವಿಚಾರ ಸಿಗಲಿಕ್ಕೆ ಸಾಧ್ಯ. ಹಾಗೆ ಇಲ್ಲಿನ ಪ್ರಾಂಗಣಗಳು ಎಷ್ಟು ಶಾಂತತೆಯಿಂದ ಕೂಡಿತ್ತಪ್ಪ ಅಂತಂದರೆ ಈ ಪ್ರಾಂಗಣ ಒಳಗಡೆ ಹೋದಾಗ ನಮಗೆ ಎಷ್ಟು ತಂಪಿನ ಹವೆ ಇದನ್ನೆಲ್ಲ ನಾವು ಕಾಣ್ಬೋದು. ಈ ವಿಜಯನಗರ ಸಾಮ್ರಾಜ್ಯಕ್ಕೆ ನಾವು ಭೇಟಿ ಕೊಡುವಂತಹ ಸರಿಯಾದ ಸೂಕ್ತ ಸಮಯ ಯಾವುದಪ್ಪ ಅಂತಂದರೆ ನವಂಬರಿಂದ ಜನವರಿಯಲ್ಲಿ. ಸೊ ಆವಾಗ ಇಲ್ಲಿನ ಒಂದು ವೆದರು ಏನಿರುತ್ತಪ್ಪ ಅಂತಂದರೆ ಕೂಲಾಗಿರುತ್ತೆ. ಹಾಗೆ ನೋಡಿ, ಮಕ್ಕಳು ಕಲರವದಿಂದ ಇಲ್ಲೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂಥರ ಈ ವಿದ್ಯಾರ್ಥಿಗಳೊಂದಿಗೆ ಈ ಶೈಕ್ಷಣಿಕ ಪ್ರವಾಸ ಮಾಡೋದಿದೆಯಲ್ಲ, ಭಾಳನೇ ಒಂದು ಖುಷಿಯಾದ ವಿಚಾರ. ಮಕ್ಕಳ ಜೊತೆ ಕಲೆತು ಸಾಗೋದಿದೆಯಲ್ಲ, ಅದು ಮರೆಯಲಾಗದ ಕ್ಷಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಖುಷಿಯಾಗಿ ಹೋಗ್ತಾಯಿದ್ದಾರೆ ನಮ್ಮ ಮುಖ್ಯೋಪಾಧ್ಯಾಯರು ಸುದರ್ಶನ್ ಸರ್ ಅಂತ ಹೇಳ್ಬಿಟ್ಟು. ಎಷ್ಟು ಈ ಥರ ವಿಚಾರಗಳಿಗೆ ಒಂದು ಎನರ್ಜೆಟಿಕ್ಕಾಗಿ ಭಾಗವಹಿಸ್ತಾರಪ್ಪ ಅಂತಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಸಾಕಾಗಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನೋಡಿ, ಇಲ್ಲಿನ ಆಗಿನ ಕಾಲದಲ್ಲಿದ್ದಂತಹ ಹಳೆಯ ಗರ್ಭಗುಡಿಗಳು, ಆಗ ಏನು ಈ ದಾಳಿಕೋರರಿಂದ ಇವೆಲ್ಲ ಈ ರೀತಿ ಆಗಿದೆ. ಇದರಿಂದ ನಾವು ಪಾಠವನ್ನು ಕಲಿಬೋದು. ಆದರೆ ಸುಂದರವಾದ ಜಾಗಗಳನ್ನ ವಿರೂಪಗೊಳಿಸಿದ್ದು ಒಂದು ವಿಷಾದಕರ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ, ಇಲ್ಲಿನ ಒಂದು ಪ್ರಾಂಗಣ ನಮ್ಮ ಶಿವಶಂಕರ್ ಸರ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆ ಶಿಕ್ಷಕರು. ಹಾಗೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡ್ರಿ. ಆಹಾ, ಹೇಗಿದೆ ಅಂತಂದರೆ ಬಣ್ಣಿಸಲು ಅಸಾಧ್ಯ. ಬಣ್ಣಿಸಲಿ ಅಂತೇಳ್ಬಿಟ್ಟು ಕವಿ ಒಂದು ಕಡೆ ಹೇಳ್ತಾರೆ, ಆ ರೀತಿ ಇದೆ ಈ ಜಾಗ ಎಲ್ಲ. ಮತ್ತು ಇಲ್ಲಿನ ಒಂದು ಪ್ರಾಂಗಣಗಳು ನೋಡಿ ಎಷ್ಟು ವಿಶಾಲತೆಯಿಂದ ಕೂಡಿದೆ. ಒಂಥರ ಪೀಸ್ ಇದೆ, ಶಾಂತಿ ಅನ್ನೋದು ಎಲ್ಲೋ ಇಲ್ಲ, ಅದು ನಮ್ಮಲ್ಲೇ ಇರೋವಂಥ ವಿಚಾರ. ಅದನ್ನು ನಾವೇ ಹುಡುಕಬೇಕು. ಮೌನದೊಳಗೆ ಶಾಂತಿ. ಹಾಗೆ ಅದಕ್ಕೆ ಸಾಕ್ಷಿ ಈ ಥರ ಒಂದು ಜಾಗಗಳಿಗೆ ನಾವು ಬಂದಾಗ ನಮಗೂ ಕೂಡ ಲಭಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಈ ಒಂದು ಸಾಮ್ರಾಜ್ಯ 14ನೇ ಶತಮಾನದಲ್ಲಿ ಪ್ರಾರಂಭಗೊಂಡು ಅದ್ಭುತವಾದಂಥ ಇತಿಹಾಸವನ್ನು ಸೃಷ್ಟಿಸಿದೆ. 1565ರ ತಾಳಿಕೋಟೆ ಅನ್ನೋ ಒಂದು ಜಾಗದಲ್ಲಿ ಆದಂಥ ಒಂದು ಯುದ್ಧದ ಘಟನೆಯ ನಂತರ ಈ ಸಾಮ್ರಾಜ್ಯ ಒಂದು ಪತನದ ಅಂತ್ಯಕ್ಕೆ ದೂಡ್ತಾ ಹೋಗುತ್ತೆ. ಸ್ನೇಹಿತರೆ, ಏನೇ ಆದ್ರೂ ಇದು ಇವತ್ತು ನಮಗೆಲ್ಲ ಒಂದು ಅದ್ಭುತವಾಗಿರುವಂತಹ ಸಾಮ್ರಾಜ್ಯ. ಇಂಥ ಸಾಮ್ರಾಜ್ಯಗಳು ಮುಂದೆ ಬರಲ್ಲ, ಹಿಂದೆ ಇತ್ತು ಅಂತ ಹೇಳ್ಬೋದಷ್ಟೇ. ಆದರೂ ಇದರೊಂದಿಗೆ ನಾವು ಸಾಕ್ತಾ ಇರೋವಂಥದ್ದು ಭಾಳ ಒಂದು ಅದ್ಭುತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾವ ರೀತಿ ಆವಾಗಿನ ಇಂಜಿನಿಯರ್ಗಳು ಕಟ್ತಾಯಿದ್ರು, ಅವ್ರನ್ನ ಇಂಜಿನಿಯರ್ ಅಂತಲೇ ಕರಿಬೇಕಾ, ಅದಕ್ಕಿಂತ ಇನ್ಯಾವುದಾದ್ರೂ ಮಹತ್ವವಾಗಿರೋಂಥ ಇನ್ನೊಂದು ಹೆಸರು ಇದ್ದರೂ ಅದನ್ನು ಕರಿಬೇಕಾ ಅಂತ ನನಗೆ ಅರ್ಥ ಆಗಲ್ಲ. ಅಷ್ಟು ಚೆನ್ನಾಗಿ ಕುಶಲೋಪರಿಯಿಂದ ನಿರ್ಮಾಣ ಮಾಡ್ತಾಯಿದ್ರು, ಅಷ್ಟು ಶ್ರದ್ಧೆ ಇರ್ತಿತ್ತು ಅವರ ಒಂದು ಕೆಲಸದಲ್ಲಿ ಅನ್ನೋದನ್ನ ನಾವು ಇಲ್ಲೆಲ್ಲ ಕಾಣ್ತಾ ಹೋಗ್ಬೋದು. ನೋಡಿ, ಆಕಾಶ ಕೂಡ
ಈ ಜಾಗಕ್ಕೆ ಒಳ್ಳೆ ಮೆರುಗನ್ನು ತಂದು ಕೊಟ್ಟಿದೆ. ಇದು ಯುನೆಸ್ಕೋಗೆ ಸೇರ್ಪಡೆಯಾಗಿ ಬಹಳ ಒಳ್ಳೆ ಒಂದು ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಒಳ್ಳೊಳ್ಳೆ ಬ್ರಿಕ್ಸ್ ಇದು ಶೃಂಗಸಭೆಗಳು ಎಲ್ಲ ಕೂಡ ಇಲ್ಲಿ ಇತ್ತೀಚೆಗೆ ನಡೆದಿದೆ. ಅಂಥ ಒಂದು ಸ್ಥಳ ಈ ಒಂದು ಹಂಪಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.